ಬಿಗ್ ಬಾಸ್ ಇವತ್ತು ಬಿಗ್ ಬಾಸ್ ಶುರು ಆಗ್ತಾ ಇದೆ ನೋಡಿ. ಬಿಗ್ ಬಾಸ್ ಇಲ್ಲಿ ಆಲ್ರೆಡಿ ನಿಮ್ಮನ್ನ ವ್ಯೂ ಮಾಡಕ್ಕೆ ಆಲ್ರೆಡಿ ಚಿನ್ನರ ಟೀಮ್ ರೆಡಿ ಇದೆ. ಅಂಡ್ ಏನಕ್ಕೆ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಯಾಕೆ ನೋಡ್ತೀರಾ ಬಿಗ್ ಬಾಸ್? ಎಂಜಾಯ್ಮೆಂಟ್. ಓಕೆ, ಇಷ್ಟು ಸಮಯಕ್ಕೆ ಎಂಜಾಯ್ಮೆಂಟ್ ಎಲ್ಲ ಮಾಡ್ತೀರಾ? ಈ ಸತಿ ಇವತ್ತು ಶುರು ಆಗ್ತಿದೆ, ನೋಡ್ತೀರಾ ಬಿಗ್ ಬಾಸ್? ಇವತ್ತೇ ಸ್ಟಾರ್ಟ್ ಆಗ್ತಿದೆ ಕಣ. ಕಾರ್ಯಕ್ರಮ ಯಾರು ನಡೆಸ್ಕೊಡ್ತಾರ? ಯಾರು ನಡೆಸ್ಕೊಡ್ತಾರೆ ಕಾರ್ಯಕ್ರಮದಲ್ಲಿ? ಅಯ್ಯೋ ನೋಡಿ ಸುದೀಪ್ ನಿಮ್ ಹೆಸರು ಹೇಳ್ತಾ ಇದ್ದಾರೆ. ಸುದೀಪ್ ಬಿಟ್ಟು ಬೇರೆ ಯಾರು ಗೊತ್ತಲ್ಲ ನಿಮ್ಗೆ? ಗೊತ್ತಿಲ್ಲ. ಬಿಗ್ ಬಾಸ್ ಇಷ್ಟನಾ? ಎಷ್ಟು ಗಂಟೆ ಬರುತ್ತೆ ಕಾರ್ಯಕ್ರಮ ಅದು? 9 o'clock ನೋಡಿ. ಟೈಮಿಂಗ್ಸ್ ಗೊತ್ತಿದೆ. ಏನೋ ಇವತ್ತಿಂದ ಬರ್ತದೆ, ಎಲ್ಲರೂ ನೋಡಿ. ಓಕೆ, ಆಲ್ ದಿ ಬೆಸ್ಟ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬನ್ನಿ ಹಂಗೆ ಒಂದು ಪೋಸ್. ಓಕೆ, ಬಿಗ್ ಬಾಸ್ ಆಲ್ ದಿ ಬೆಸ್ಟ್. ಎಲ್ಲರೂ ಆಲ್ ದಿ ಬೆಸ್ಟ್. ಎಸ್. ಅಂಡ್ ಪ್ರತಿ ಧ್ವನಿಯಿಂದ ನನಗೆ ಈ ಸಮಯದಲ್ಲಿ ವಾಕಿಂಗ್ ಅಲ್ಲಿ ಕರೆದು ನನಗೆ ಬಿಗ್ ಬಾಸ್ ಅಂತ ನೆನಪಿಸಿದ್ದೇನೆ ಪ್ರತಿ ಧ್ವನಿ ಅವರು. ಥ್ಯಾಂಕ್ಸ್ ಅಲಾಟ್. ನಾನು ಮರ್ತೋಗ್ಬಿಟ್ಟಿದೆ. ಐ ಆಮ್ ಸಾರಿ ಫಾರ್ ದಿಸ್. ನನ್ಗೆ ಶಿವಕುಮಾರ್ ನೆನ್ಸಿದ್ದೀಗ ಬಿಗ್ ಬಾಸ್ ಅಪ್ಪ ಇಲ್ಲಿ ಶುರುವಾಗಿದ್ದು ಅಂತ. ಐ ಥ್ಯಾಂಕ್ ಶಿವಕುಮಾರ್ ಸರ್, ಪ್ರತಿಧ್ವನಿ ಚಾನೆಲ್ ಅವ್ರಿಗೆ. ಐ ವಿಶ್ ಆಲ್ ದ ಬೆಸ್ಟ್. ದಯಮಾಡಿ ಬಿಗ್ ಬಾಸ್ ಅನ್ನ ಸಾಧ್ಯವಾದಷ್ಟು ಪ್ರಮೋಟ್ ಮಾಡಿ. ನಾನು ಎಲ್ಲಾ ಚಾನೆಲ್ ಅವ್ರದ್ದು ಕೇಳ್ಕೊಳೋದೇನು ಅಂತಂದ್ರೆ, ದಯಮಾಡಿ ನನ್ಗೆ ಗೊತ್ತಿಲ್ಲ, ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ನನ್ನ ಬಿಗ್ ಬಾಸ್. ನಾನು ಇದ್ದಷ್ಟು ಖುಷಿ ಆಗ್ತಾ ಇದೆ. ಕಂಟೆಸ್ಟೆಂಟ್ಗಳಿಗೆ ಎಂಕರೇಜ್ಮೆಂಟ್ ಮಾಡಿ, ಬಿಗ್ ಬಾಸ್ ಅನ್ನು ದಯಮಾಡಿ ಪ್ರಸಾರ ಮಾಡಿ, ಜನರಿಗೆ ಒಂದಷ್ಟು ಮನರಂಜನೆ ಹಂಚಿ. ಯಾಕಂದ್ರೆ ಜನರು ಬೇಜಾರಲ್ಲಿದ್ದಾರೆ. ಬಿಗ್ ಬಾಸ್ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್. ಆ ಎಂಟರ್ಟೈನ್ಮೆಂಟ್ ಇಂದ ಜನರಿಗೆ ಒಳ್ಳೇದಾಗಲಿ ಅನ್ನೋದಂದ್ರೆ ಐ ಥ್ಯಾಂಕ್ಸ್ ಲಾಟ್ ಶಿವಕುಮಾರ್ ಸರ್ಗೆ, ಜೊತೆನಲ್ಲಿ ಪ್ರತಿಧ್ವನಿಗೂ ಅಷ್ಟೇ ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಲಾಟ್. ಎಸ್, ಇವರಿಂದ ಬಿಗ್ ಬಾಸ್ ಶುರು ಆಗ್ತಾ ಇದೆ. ನಾನು ಹೀಗೆ ನಮ್ಮ ಸ್ನೇಹಿತರ ಜೊತೆ ನನಗೆ ಜಿಕೆ ವಿಕೆಟ್ ಬಂದೆ. ಜಿಕೆ ವಿಕೆಟ್ ಮಕ್ಕಳೆಲ್ಲ ಸಿಕ್ಕಿದ್ರು. ಸೊ ಇವತ್ತಿನ ಬಿಗ್ ಬಾಸ್ ಶುರು ಆಗಿದೆ. ಏನು ಒಡಿಸಲ್ಲ, ನೀವು ನೋಡ್ತೀರ ಎಲ್ಲರೂ? ಸೊ ಲಾಸ್ಟ್ ಟೈಮ್ ಬಿಗ್ ಬಾಸ್ ನೋಡಿದ್ರಿ? ಓಕೆ, ಬಿಗ್ ಬಾಸ್ ಅಲ್ಲಿ ಸುದೀಪ್ ಅವ್ರು ಗೊತ್ತಲ್ವ? ಸೊ ಇವತ್ತು ಬಿಗ್ ಬಾಸ್ ಶುರು ಆಗುತ್ತೆ. ಏನು ಹೇಳಕ್ಕೆ ಇಷ್ಟಪಡ್ತಾರೆ ಬಿಗ್ ಬಾಸ್ಗೆ? ಆಲ್ ದಿ ಬೆಸ್ಟ್. ಬಿಗ್ ಬಾಸ್ ಆಲ್ ದಿ ಬೆಸ್ಟ್. ನೀವೆಲ್ಲ ಯಾರು ಫ್ಯಾನ್ಸಾ? ನೀವೆಲ್ಲ ಯಾರು ಫ್ಯಾನ್ಸ್? ಲಾಸ್ಟ್ ಟೈಮ್ ಸಿದ್ಧಾರ್ಥ್ ಸರ್ ಫ್ಯಾನ್. ಎಸ್, ನನ್ ಬಿಟ್ಟು ಎಸ್ ಪುನೀತ್ ರಾಜ್ಕುಮಾರ್, ಸುದೀಪ್. ಓಕೆ, ನೋ ಇಶ್ಯೂ. ಓಕೆ, ಏನೋ ಬಿಗ್ ಬಾಸ್ ಇವತ್ತಿಂದ ಬಿಗ್ ಬಾಸ್ ಶುರು ಆಗ್ತಾ ಇದೆ. ಸೊ ಎಲ್ಲರೂ ಆಲ್ ದಿ ಬೆಸ್ಟ್ ಒಟ್ಟಿಗೆ ಹೇಳಕ್ಕೆ. ಏನೋ 1 2 3 ಎಸ್ ಸರ್, ಇವತ್ತು ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ. ಲಾಸ್ಟ್ ಇಯರ್ ನೀವು ಬಿಗ್ ಬಾಸ್ ಅಲ್ಲಿ ಇದ್ರಿ. ಸರ್. ಸೊ ಏನ್ ಅನಿಸ್ತಿದೆ? ಡೆಫಿನೆಟ್ಲಿ ಸುದೀಪ್ ಅವರು ನಮ್ಮನ್ನ ವೀಕೆಂಡ್ ಅಲ್ಲಿ ಬಂದಾಗ ಒಂದು ಮಾತು ಹೇಳ್ತಾ ಇದ್ರು. ಈ ಮನೇಲಿ ಇರ್ಬೇಕಾದ್ರೆ ನಿಮ್ಗೆ ಏನೇನೋ ಅನ್ಸುತ್ತೆ, ಬಟ್ ಒಂದ್ಸತಿ ಹೊರಗಡೆ ಹೋದ್ಮೇಲೆ ಈ ಮನೆಗೆ ಮತ್ತೆ ಬರ್ಬೇಕು ಅನ್ಸುತ್ತೆ ಅಂತ. ಡೆಫಿನೆಟ್ಲಿ ಇವತ್ತು ಖುಷಿ ಆಗ್ತಾ ಇದೆ. ಒಂದು ವರ್ಷದ ಮುಂಚೆ ನಾವು ಕೂಡ ಅಲ್ಲಿ ಎಂಟ್ರಿ ಕೊಟ್ಟಿದ್ವಿ ಅಂತ. ಇಟ್ಸ್ ಎ ವಂಡರ್ಫುಲ್ ಪ್ಲೇಸ್ ಟು ಎಸ್ಟಾಬ್ಲಿಷ್‌ಶಿಪ್. ಅಂದ್ರೆ ಕರ್ನಾಟಕದಲ್ಲಿ ನಾವೇನಾದರೂ ನಮ್ಮನ್ನ ಮನೆ ಮಾತು ಮಾಡ್ಕೊಳ್ಬೇಕಾದ್ರೆ ಒಂದು ಒಳ್ಳೆ ಜಾಗ, ಅವಕಾಶ ಸಿಕ್ಕರೆ ನಿಜವಾಗ್ಲೂ ನೀವು ಅದೃಷ್ಟವಂತರು. ಐ ಥಿಂಕ್ ಆಲ್ ದಿ ಬೆಸ್ಟ್. ಸೀಸನ್ 11ಗೆ ನಾವು ಇದ್ವಿ. 12ಗೆ ಶುರುವಾಗ್ತಾ ಇದೆ. ಕಂಟೆಸ್ಟೆಂಟ್ಗಳಿಗೆ ಐ ಥಿಂಕ್ ಡೈರೆಕ್ಟರ್ ಪ್ರಕಾಶ್ ಅಂದ್ಕೊತೀನಿ, ಪ್ರಕಾಶ್ ಅವ್ರಿಗೆ, ನಮ್ಮ ಸುದೀಪ್ ಅಣ್ಣಂಗೆ ಒಂದು 900 ಜನ ಕೆಲಸ ಮಾಡ್ತಾರೆ 24/7 ಅವ್ರುಗಳಿಗೆ. ಮತ್ತು ಅಫ್ಕೋರ್ಸ್ ಕಲರ್ಸ್ ಅವರು ಇದು ನಡೆಸ್ತಾ ಇರುವಂಥ ಕಲರ್ಸ್ ಎಲ್ಲರಿಗೂ ಕೂಡ, ಮತ್ತು ಇದನ್ನು ನೋಡುವಂಥ ಪ್ರೇಕ್ಷಕರಿಗೆ ಒಂದು ಒಳ್ಳೆ ಮನರಂಜನೆ ಆಗಲಿ. ಸೀಸನ್ 11ಗಿಂತ 12 ಇನ್ನೂ ಚೆನ್ನಾಗಿ ಆಗಲಿ ಅನ್ನೋದು ನನ್ನ ಒಂದು ಆಸೆ ಸರ್. ಐ ಥಿಂಕ್ ದಟ್ಸ್. ಏನ್ ಮಿಸ್ ಮಾಡ್ಕೊಂತ ಇದ್ದೀರಾ? ನೀವೇನ್ ಮಿಸ್ ಮಾಡ್ಕೊಂತ ಇದ್ದೀರಾ? ಯಾಕಂದ್ರೆ ತುಂಬಾ ದಿನ ಇರಲಿಲ್ಲ ತಾವು. ಎಸ್ ಡೆಫಿನೆಟ್ಲಿ. ನಾನು ಇದ್ದಿದ್ದು ಕಡಿಮೆ ದಿನ ಆದರೂ ಕೂಡ ಐ ಥಿಂಕ್ ಒಂದಷ್ಟು ಜನರ ಮನಸ್ಸಲ್ಲಿ ಕೂತ್ಕೊಂಡಂಥ ಭಾವನೆ ನನಗಿದೆ. ಅಫ್ಕೋರ್ಸ್ ಜನರು ಅದನ್ನೇ ಹೇಳ್ತಾ ಇದ್ದಾರೆ. ಐ ಥಿಂಕ್ ಐ ಮಿಸ್ ಬಿಗ್ ಬಾಸ್ ಆ ಮನೇನ. ಐ ಥಿಂಕ್ ವೀಕೆಂಡ್ ವಿತ್ ನಮ್ಮ ಸುದೀಪ್ ಅವ್ರ ಜೊತೆ. ಆ್ಯಂಡ್ ಡೆಫಿನೆಟ್ಲಿ ಆ ಮನೆ ಆಟನ ಅಲ್ಲಿ ಸ್ವಲ್ಪ ಇರ್ಬೇಕಾದ್ರೆ ಒಂಥರ ಆಚೆ ಹೋಗೋಣ ಅನಿಸ್ತಾ ಇತ್ತು. ಡೆಫಿನೆಟ್ಲಿ ಇವತ್ತು ಐ ಥಿಂಕ್ ವಿ ಮಿಸ್ ಬಿಗ್ ಬಾಸ್. ಆ್ಯಂಡ್ ನನಗೆ ಒಂದು ಸಣ್ಣ ಫೋನಲ್ಲಿ ಜನರ ಮನಸ್ಸಲ್ಲಿದ್ದಂಥ ನನಗೆ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮನ್ನು, ಗ್ರೇಟ್ ಪ್ಲ್ಯಾಟ್ಫಾರ್ಮನ್ನು ಕೊಟ್ಟಂಥದ್ದು ಬಿಗ್ ಬಾಸು. ನಾನು ಯಾವಾಗಲೂ ಅವ್ರಿಗೆ ಚಿರಋಣಿಯಾಗಿರ್ತೀನಿ. ಐ ವಿಲ್ ಬಿ ಆಲ್ವೇಸ್ ಥ್ಯಾಂಕ್ಫುಲ್ ಫಾರ್ ದ ಎಂಟೈರ್ ಟೀಮ್ ಮತ್ತು ಬಿಗ್ ಬಾಸ್. ಸೊ ಈ ಸಲ ಯಾರ್ಯಾರು ಹೋಗ್ಬೋದು ನಿಮ್ಮ ಪ್ರಕಾರ? ನಿಮಗೆ ಗೊತ್ತಿರುತ್ತೆ ಅಲ್ಲ? ಇಲ್ಲ ಸರ್, ಆಕ್ಚುಲಿ ಏನ್ ಗೊತ್ತಾ, ಅಲ್ಲಿ ನಾವು ಯಾರೇ ಅಷ್ಟು ಹೇಳಿದ್ರು ಅವ್ರು ಹೋಗಲ್ಲ. ಅಲ್ಲಿ ಅದು ಸಮಸ್ಯೆ. ಯಾರು ಹೋಗ್ತಾರೆ ಅನ್ಕೊಂತಾರೆ ನೋಡಿ, ಯಾರು ಹೋಗಲ್ಲ. ಐ ಥಿಂಕ್ ದ ಬಿಗ್ಗೆಸ್ಟ್ ಸೀಕ್ರೆಟ್ ಆಫ್ ಬಿಗ್ ಬಾಸ್ ಅಂದ್ರೆ ಸೀಕ್ರೆಟ್ ಸರ್. ಎಲ್ಲದೂ ಸೀಕ್ರೆಟ್ ಆಗಿ ನಡೀತದೆ ಅಲ್ಲಿ. ಏನು ಕೂಡ ಇಂದವ್ರು ಹೋಗ್ತಾರೆ ಅಂತ ನಾವು ಹೇಳಿದ್ರೆ 100% ಅವ್ರು ಹೋಗಲ್ಲ ಸರ್. ದಿಸ್ ಇಸ್ ವಾಟ್ ಮೈ ಗೆಸ್ ಇಸ್. ಸೊ ಹಂಗಾಗಿ ಗೆಸ್ ಮಾಡೋಕ್ಕಾಗಲ್ಲ ಸರ್. ಅವ್ರದ್ದು ಸೆಲೆಕ್ಷನ್ಸ್ ಆ ಥರ ಇರ್ತದೆ.
ಸೊ ಈ ಸಲ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಬಿಗ್ ಬಾಸ್ ಇಂದ? ಐ ಥಿಂಕ್ ಮೋರ್ ಎಂಟರ್ಟೈನ್ಮೆಂಟ್ ಅಂಡ್ ಡೆಫಿನೆಟ್ಲಿ ತುಂಬಾ ದೊಡ್ಡ ಎಂಟರ್ಟೈನ್ಮೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅಂಡ್ ಐ ಥಿಂಕ್ ಐ ಆಮ್ ಸಾರಿ ಟು ಸೇ ದಿಸ್, ಏನೋ ಸುದೀಪ್ ಅವ್ರ ಮಮ್ಮಿ ಅವರು ಲಾಸ್ಟ್ ಟೈಮ್ ಎಕ್ಸ್ಪೈರ್ ಆದರು ಇದೇ ಟೈಮಲ್ಲಿ. ಐ ಥಿಂಕ್ ಅವ್ರನ್ನೂ ಕೂಡ ಮಿಸ್ ಮಾಡ್ಕೊಳ್ತೀವಿ. ಅಂಡ್ ನನಗೆ ಸುದೀಪ್ ಅವ್ರಿಗೆ ಒಳ್ಳೆ ಸ್ಟ್ರೆಂತ್ ಕೊಡಲಿ ಲಾಸ್ಟ್ ಟೈಮ್ಗಿಂತ. ಯಾಕಂದರೆ ಲಾಸ್ಟ್ ಟೈಮ್ ಅವ್ರ ತಾಯಿ ಇದ್ರು ನಮ್ಮ ಜೊತೆನಲ್ಲಿ ಮಾಡ್ಬೇಕಾದ್ರೆ, ಬಟ್ ಆ ಮೂಮೆಂಟೆಲ್ಲ ಅವ್ರ ತಾಯಿ ಕೂಡ ತಿರ್ಕೊಂಡ್ಬಿಟ್ರು. ವಿ ಫೀಲ್ ವೆರಿ ಸಾರಿ ಫಾರ್ ಇಟ್. ಸುದೀಪ್ ಅಣ್ಣ ಇನ್ನೂ ಚೆನ್ನಾಗಿ ಸ್ಟ್ರೆಂತ್ಫುಲ್ ಆಗಿ ಇನ್ನೂ ಲುಕ್ ಆಗಿ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಐ ಥಿಂಕ್ ಅಲ್ಲಿ ಎಲ್ಲರಿಗೂ ಗದರ್ಸೋದು, ಕೇಳೋದು, ಮಾಡೋದಿದೆಯಲ್ಲ, ರಿಯಲಿ ಐ ಲವ್ ದಟ್. ಏನೋ ದ ವೇ ಈ ಇಂಟ್ರಾಕ್ಟ್ ವಿತ್ ಐ ಥಿಂಕ್ ಅಲ್ಲಿನ ಕಂಟೆಸ್ಟೆಂಟ್ಗೆ ಇಂಟ್ರಾಕ್ಟ್ ಮಾಡೋದಂಗೆ ತುಂಬ ಇಷ್ಟ ಆಗುತ್ತೆ ಸರ್. ಬಟ್ ನೀವು ಹೋಗಿದ್ರಲ್ಲ, ನೀವು ಎಷ್ಟು ದಿನ ಇದ್ರಿ ಅಷ್ಟು ದಿನಕ್ಕಿಂತ ಒಂಥರ ಮಜಾ ಇತ್ತು ಬಿಗ್ ಬಾಸ್. ಬಟ್ ಈ ಸಲ ಯಾರನ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ, ಯಾರು ಹೋದ್ರೆ ಆ ತರ ನಿಮ್ ತರ ಒಂದು ಮಜಾ ಕೊಡ್ತಾರೆ ಬಿಗ್ ಬಾಸ್ ಅಲ್ಲಿ? There cannot be any replacement for Sudeep. At the same time, there cannot be any replacement for Jagdish also. ಬಟ್ ನನಗಿಂತ ಚೆನ್ನಾಗಿ ಮಾಡೋರು ಇರ್ಬೋದು, ನನಗೆ ಗೊತ್ತಿಲ್ಲ ನನಗೆ. ಬಟ್ ಸರ್ ಅಲ್ಲಿ ನನಗೆ ಪ್ರಕಾಶ್ ಹೊರಗಡೆ ಹೋಗ್ಬೇಕಾದ್ರೆ ಡೈರೆಕ್ಟರ್ ಒಂದು ಮಾತಾಡಿದ್ರು, ಜಗಣ, ಬೇಸಿಕಲಿ ಇಷ್ಟು ಕಾಲ್ ಮಿ ಜಗಣ ಅಂತ ಇದ್ರು. ಜಗಣ, 1 ಅವರ್ಗೆ ಇಷ್ಟು ಖರ್ಚಾಗುತ್ತೆ, 1 ದಿನಕ್ಕೆ ಇಷ್ಟು ಖರ್ಚಾಗುತ್ತೆ, 900 ಜನ ಕೆಲಸ ಮಾಡ್ತಾರೆ, 100 ಕ್ಯಾಮ್ರಾವೇ ಇಲ್ಲಿ, ಸಾಯಂಕಾಲ 1.5 ಅವರ್ ಜನ ನಿಮ್ಮನ್ನು ವೆಯ್ಟ್ ಮಾಡ್ತಾರೆ, ಏನ್ ಮಾಡ್ತೀರಾ ನೀವು ಮಾಡಿ ಅಂತಂದು. ಇದನ್ನೇ ನಂಗೆ ಪ್ರಕಾಶ್ ಹೇಳಿ, ಅದೇ ಇದು ಡೈರೆಕ್ಟ್ರು ಒಂದು ಕಾನ್ಸೆಪ್ಟ್ ಅಲ್ಲಿ ಹೇಳ್ಬಿಟ್ರು ನನಗೆ. ಅಂದ್ರೆ 1.5 ಅವರ್ ನಿಮಗೆ ವೆಯ್ಟ್ ಮಾಡ್ತಾರೆ, ಯಾಕೆ ವೆಯ್ಟ್ ಮಾಡಬೇಕು, ನೀವು ಡಿಸೈಡ್ ಮಾಡ್ಕೊಳ್ಳಿ ಅಂತಂದು. ಇಷ್ಟೇ ಪ್ರಕಾಶನ ಹೇಳಿದ್ದು. ಅಂದ್ರೆ ತುಂಬಾ ಬುದ್ಧಿವಂತರು, ತುಂಬಾ ಕಡಿಮೆ ಮಾತಾಡೋದಕ್ಕೆ ಪ್ರಕಾಶನನು ಕೂಡ ಐ ಥಿಂಕ್ ಈ ಟೋಲ್ಡ್ ಮೇ ದಿಸ್. ನಾನು ಪದೇ ನಾನು ಐಶ್ವರ್ಯಗೂ ಅದನ್ನ ಹೇಳ್ತಾ, ಐಶು 1.5 ಅವರ್ ಜನ ವೆಯ್ಟ್ ಮಾಡ್ತಾರೆ, ನಾವಿಲ್ಲಿ ವೇಸ್ಟ್ ಮಾಡಕ್ಕಲ್ಲ ಬಂದಿರೋದು, ವಿ ಹ್ಯಾವ್ ಟು ಎಂಟರ್ಟೈನ್ಮೆಂಟ್ ದೆಮ್. ಇಲ್ಲಿ ನಾವು ಬಂದಿರೋದು ಎಂಟರ್ಟೈನ್ಮೆಂಟ್ ಮಾಡಕ್ಕೆ, ಪ್ರತಿ ಕ್ಷಣವೂ ಕೂಡ ನಾವು ಎಂಟರ್ಟೈನ್ಮೆಂಟ್ ಮಾಡ್ಬೇಕನ್ನೋದು ನನ್ನ ಉದ್ದೇಶ ಆಗಿತ್ತು ಸರ್. ನಾನು ಮಾಡಿದೆ, ಬಟ್ ತುಂಬಾ ಕಡಿಮೆ ಸಮಯ ಅದನ್ನ ಹೇಳ್ತಾರಲ್ಲ, ಹಂಗಾಗಿ ಐ ರಿಯಲಿ ಎಂಜಾಯ್ಡ್ ಅದ 18 ಡೇಸ್. ನಾನು 15 ದಿವಸ ಇದ್ದಿದ್ದು. ಓಕೆ, ಈ ಸೀಸನ್ ಅಲ್ಲಿ ಏನಾದ್ರು ಸರ್ ಆಫರ್ ಬಂದ್ರೆ ಹೋಗ್ತೀರಾ ತಾವು? ಇಲ್ಲ ಸರ್, ನಾನು ಅದ್ರ ಬಗ್ಗೆ ಏನು ಕಮೆಂಟೇ ಮಾಡಲ್ಲ ಸರ್. ಕಮೆಂಟ್ಸ್ ಈ ಬಿಗ್ ಬಾಸ್ ಅಲ್ಲಿ ಹಿಂಗೆ ಅಂತಂದ್ರೆ ನಾವು ಸರ್ ನಮ್ಮ ಇಚ್ಛೆಗಳನ್ನ ಹೇಳಂಗಿಲ್ಲ. ಯಾಕೆಂದ್ರೆ ಲಾಸ್ಟ್ ಟೈಮ್ ಫಿಲ್ ಮಾಡಿಲ್ವಲ್ಲ, ಈ ಸರಿ ಏನಾದ್ರು ಕರೆದ್ರೆ ಮಧ್ಯದಲ್ಲಿ? ಇಲ್ಲ ಸರ್, ಬೇರೆಯವರೇ ನೋಡಿ ಸರ್, ವೈಲ್ಡ್ ಕಾರ್ಡ್ ಎಂಟ್ರಿ ಸರ್ ನಮ್ಮ ಅಂಬರೀಷ್ ಅಣ್ಣ ಒಂದು ಮಾತು ಹೇಳ್ತಾ ಇದ್ರು, ನಾನು MP ಆದೆ, ಪಕ್ಕದ ಮನೆ MP ಆಗ್ಬೇಕು ಅಂತ. ನಾನು ಇವತ್ತು ಹೇಳೋದೇನಂತಂದ್ರೆ, ನಾನು ಎಂಜಾಯ್ ಮಾಡಿದ್ದೀನಿ. ನನಗೆ ಸುದೀಪ್ ಅವರು ಒಂದು ಮಾತು ಹೇಳಿದ್ರು, ಸೀಸನ್ 11 ಅಂತಂದ್ರೆ ಏನ್ ಗೊತ್ತಾ ಅಂತ ಕೇಳಿದ್ರು. ನನಗೆ ಗೊತ್ತಿಲ್ಲ ಅದು ಪ್ರಸಾರ ಆಯ್ತು ಇಲ್ಲ ಅಂತ. ಒಂದು ಈ ಒಂದು ಮನೆಯಿಂದ ಹೊರಗಡೆ ನಾನು ಇನ್ನೊಂದು ನಿಜವಾಗ್ಲೂ ಹೇಳ್ತೀನಿ, ಒಂದು ಸ್ಟಾರ್ ಬಾಯಿಲಿ ಆ ಮಾತನ್ನ ಕೇಳಿ ನಾನು ನಿಜವಾಗ್ಲೂ ನನಗೆ ಒಂದು ದೊಡ್ಡ ರಾಷ್ಟ್ರ ಪ್ರಶಸ್ತಿ ಕೊಟ್ಟಷ್ಟೇ ಖುಷಿಯಾಗಿದೆ. ಬೇರೆಯವ್ರು ಎಂಜಾಯ್ ಮಾಡಲಿ ಸರ್, ನಾನು ದಿಸ್ ಇಸ್ ವಾಟ್. ಬಟ್ ನಾನು ಕೇಳೋದೇನು ಅಂತಂದ್ರೆ, ಅಲ್ಲಿ ಹೋಗಿ ವೇಸ್ಟ್ ಮಾಡಬೇಡಿ, ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಕಿತ್ತಾಡಕ್ಕೆ ಹೋಗ್ಬೇಡಿ, ಎಂಟರ್ಟೈನ್ಮೆಂಟ್ ದ ಪೀಪಲ್. ಸೊ ನನ್ನನ್ನೇ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಬಿಗ್ ಬಾಸ್ ಅಲ್ಲಿ. ಆ ಕೆಲಸವನ್ನ ಈ ಸಾರಿ ಒಂದಷ್ಟು ಜನ ಮಾಡಿದ್ರೆ ಕನ್ನಡಿಗರಿಗೆ ಮನೋರಂಜನೆ ಆಗುತ್ತೆ, ಬಿಗ್ ಬಾಸ್ ಮನೆ ಮಾತಾಗಲಿ ಅನ್ನೋದೇ ನನ್ನ ಇಚ್ಛೆ ಸರ್. ಸರ್, ಪ್ರತಿದಿನ ವೀಕ್ಷಕರಿಗೆ ಏನ್ ಹೇಳ್ತೀರಾ ಲಾಸ್ಟ್ಗೆ? ಪ್ಲೀಸ್ ವಾಚ್ ಬಿಗ್ ಬಾಸ್. ಬಿಗ್ ಬಾಸ್ ಅನ್ನ ನೋಡಿ, ಸುದೀಪ್ಗೋಸ್ಕರ ನೋಡಿ, ಅಲ್ಲಿರೋ ಕಂಟೆಸ್ಟೆಂಟ್ ನೋಡಿ, ಅವ್ರನ್ನ ಇನ್ಸ್ಪೈರ್ ಮಾಡಿ, ವೋಟ್ ಮಾಡಿ. ಬಿಗ್ ಬಾಸ್ ವರ್ಷಕ್ಕೊಮ್ಮೆ ಬರುವಂತ ಹಬ್ಬವನ್ನ ಮನೆಯಲ್ಲೂ ಕೂಡ ಆಚರಣೆ ಮಾಡಿ, ನೋಡಿ, ಎಂಟರ್ಟೈನ್ಮೆಂಟ್ ಮಾಡಿ, ಕಮೆಂಟ್ಸ್ ಹಾಕಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಐ ಆಮ್ ಶ್ಯೂರ್ ಒಂದಷ್ಟು ದಿನ ಬಿಗ್ ಬಾಸ್ ನ ಮನರಂಜಿಸಿ ನಮಗೂ ಕೂಡ ಖುಷಿಯಾಗಿ ಸರ್. ದಟ್ಸ್ ವಾಟ್. ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.